ಅಧ್ಯಾಯ 2 ಶ್ಲೋಕ 39. ಏಷಾ ತೇ ಭಿಹಿತಾ ಸಾಂಖ್ಯೇ ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಕರ್ಮಬಂಧಂ ಪ್ರಹಾಸ್ಯಸಿ. ಹೇಳಿಕೊಡುವುದನ್ನು ಅನುಸರಿಸಿ. ಏಷಾ ತೇ ಭಿಹಿತಾ ಸಾಂಖ್ಯೇ ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಕರ್ಮಬಂಧಂ ಪ್ರಹಾಸ್ಯಸಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಇದುವರೆಗೆ ನಿನಗೆ ಬೋಧಿಸಿರುವುದು ಸಾಂಖ್ಯವನ್ನು ಕುರಿತ ವಿವೇಕ. ಈಗ ಯೋಗವನ್ನು ಕುರಿತ ವಿವೇಕವನ್ನ ಕೇಳು. ಈ ರಹಸ್ಯವನ್ನ ತಿಳಿಯುವುದಾದರೆ, ಎಲೈ ಪಾರ್ಥನೆ, ನೀನು ಈ ಬುದ್ಧಿಯಿಂದ ಕೂಡಿದವನಾದರೆ ಬಂಧನದಿಂದ ಪಾರಾಗುವೆ. ನೀನು ಕರ್ಮದ ಕಟ್ಟನ್ನ ಕಳಚಿಕೊಳ್ತೀಯೇ. ಇದುವರೆಗೆ ನಿನಗೆ ಸಾಂಖ್ಯವನ್ನು ಅಂದರೆ ವಿವೇಕ ತುಂಬಿದ ತರ್ಕದಿಂದ ಆತ್ಮನ ನಿಜವಾದ ಸ್ವರೂಪವನ್ನ ಬೋಧಿಸಿದ್ದಾಯಿತು. ಈ ಜ್ಞಾನವು ಅಜ್ಞಾನದಿಂದ ಉದ್ಭವಿಸುವ ಮೋಹ ಮುಂತಾದವನ್ನ ಕೊನೆಗಾಣಿಸುತ್ತೆ. ಇನ್ನು ಮುಂದೆ ಬುದ್ಧಿಯನ್ನ ಸ್ಥಿರವಾಗಿಟ್ಟುಕೊಳ್ಳುವ ವಿಧಾನವನ್ನ ವಿವರಿಸೋದಿಕ್ಕೆ ಕೃಷ್ಣನು ಆರಂಭಿಸ್ತಾನೆ. ಈ ವಿಧಾನಕ್ಕೆ ಬುದ್ಧಿಯೋಗ ಅಥವಾ ಕರ್ಮಯೋಗ ಅಂತ ಹೆಸರು. ಕರ್ಮಯೋಗದ ದೃಷ್ಟಿಯಿಂದ ಕೆಲಸ ಮಾಡಿದರೆ ಕರ್ಮ ಬಂಧನದಿಂದ ಪಾರಾಗುವೆ ಅಂತಾನೆ. ಅಂದರೆ ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡಿದರೆ ಅಂತ ಅರ್ಥ. ನಾವೆಲ್ಲ ಕರ್ಮವನ್ನ ಮಾಡ್ತಾ ಇರ್ತೇವೆ. ಕರ್ಮವನ್ನ ಕರ್ಮಯೋಗವನ್ನಾಗಿ ಹೇಗೆ ಮಾರ್ಪಡಿಸೋದು ಅನ್ನೋದನ್ನ ಇಲ್ಲಿ ಕೃಷ್ಣ ವಿವರಿಸ್ತಾನೆ. ಮನುಷ್ಯನನ್ನ ಕಟ್ಟಿ ಹಾಕೋದು ಕರ್ಮವಲ್ಲ, ಕರ್ಮಫಲಾಸಕ್ತಿ. ಯಾವಾಗ ನಾವು ಆಸಕ್ತಿಯನ್ನ ತೊರೆದು ಕೆಲಸ ಮಾಡ್ತೇವೆಯೋ ಆಗ ಎಷ್ಟು ಕೆಲಸ ಮಾಡಿದರೂ ನಾವು ಬದ್ಧರಾಗೋದಿಲ್ಲ. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಈ ಬುದ್ಧಿಯಿಂದ ಕೂಡಿದವನಾದರೆ ಓ ಅರ್ಜುನ, ನೀನು ಕರ್ಮ ಬಂಧನವನ್ನು ತ್ಯಾಗ ಮಾಡುವೆ. ಕರ್ಮದಿಂದ ಬಂಧನ ಉಂಟಾಗುವುದು ಅಂತ ನೀನು ಹೆದರ್ತಿದೀಯಾ? ನಾನು ಭರವಸೆ ಕೊಡ್ತೇನೆ, ಯೋಗ ಬುದ್ಧಿ ನಿನಗೆ ಇರುವುದಾದರೆ ಕರ್ಮದಿಂದ ಯಾವ ಬಂಧನವೂ ಉಂಟಾಗದು. ಪ್ರತಿಯೊಬ್ಬ ಮಾನವ ಜೀವಿಯನ್ನು ಪ್ರೀತಿಯಿಂದ ಮೇಲಕ್ಕೆತ್ತುವ ತತ್ವ ಇದು. ಹೆಚ್ಚು ಜನರು ಕರ್ಮ ತ್ಯಾಗ ಮಾಡಲಾರರು, ಆದ್ರಿಂದಲೇ ಬಂಧನದಲ್ಲಿಯೇ ಉಳಿತಾರೆ. ಕರ್ಮಬಂಧಂ ಪ್ರಹಾಸ್ಯಸಿ. ಕರ್ಮ ಬಂಧನವನ್ನು ತೊಡೆದು ಹಾಕುತ್ತೀಯೇ. ಕರ್ಮ ಉಳಿಯುತ್ತೆ, ಬಂಧ ಹೋಗುತ್ತೆ. ಇದು ಎಲ್ಲರಿಗೂ ಅನ್ವಯವಾಗಬಲ್ಲ ಮಹತ್ವದ ಬೋಧನೆ. ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಯಾರು ಎಲ್ಲ ಸಂದರ್ಭಗಳಲ್ಲೂ ಸಮಚಿತ್ತತೆಯನ್ನು ಹೊಂದಿದ್ದು ಬದುಕ್ತಾರೋ ಅಂತಹವರು ಬುದ್ಧಿಯು ವ್ಯಕ್ತಪಡಿಸುವ ಸುಖ ದುಃಖಗಳಿಂದಾಗಲಿ
ಮನಸ್ಸು ವ್ಯಕ್ತಪಡಿಸುವ ಸೋಲು ಗೆಲುವಿನ ಕಣ್ಣೀರಿನಿಂದಾಗಲಿ ಮತ್ತು ಶರೀರವು ವ್ಯಕ್ತಪಡಿಸುವ ಲಾಭ ನಷ್ಟದ ಭಯದಿಂದಾಗಲಿ ವಿಚಲಿತರಾಗದೆ ಶಾಂತಿಯಿಂದ ತಮ್ಮದೇ ಆದ ಕ್ಷೇತ್ರದಲ್ಲಿ ಬಾಳ್ತಾರೆ. ಎಷ್ಟರ ಮಟ್ಟಿಗೆ ವ್ಯಕ್ತಿ ತನ್ನ ಶರೀರ, ಮನಸ್ಸು ಮತ್ತು ಬುದ್ಧಿಯಿಂದ ದೂರವಿರ್ತಾನೋ ಅಥವಾ ಅವುಗಳ ಬಗ್ಗೆ ಅನಾಸಕ್ತನಾಗಿರ್ತಾನೋ ಅಷ್ಟರ ಮಟ್ಟಿಗೆ ಅವನ ಅಹಂಕಾರವು ನಾಶವಾಗಿರುತ್ತೆ. ಆದ್ದರಿಂದ ಕರ್ತೃವೇ ಇಲ್ಲದಾಗ ಅವನಿಗೆ ಕರ್ಮ ಫಲ ಎಲ್ಲಿಂದ? ಋಷಿಗಳು ಉಪನಿಷತ್ತಿನಲ್ಲಿ ಹೇಳಿರುವ ತತ್ವವನ್ನೇ ಪರಮಾತ್ಮ ಇಲ್ಲಿ ಸುಲಭ ಶೈಲಿಯಲ್ಲಿ ಹೇಳ್ತಾ ಇರೋದು. ಪುರಾತನ ಹಿಂದೂ ಧರ್ಮದ ಮೂಲ ತತ್ವವನ್ನ ಗೀತೆಯಲ್ಲಿ ಪುನರುಚ್ಚಾರಣೆ ಮಾಡಿದ್ದರ ಸಲುವಾಗಿ ನಶಿಸಿ ಹೋಗ್ತಾ ಇದ್ದ ಧರ್ಮವು ಪುನರುತ್ಥಾನಗೊಂಡಿತು. ಇದು ಸನಾತನ ಧರ್ಮ. ಪ್ರಕೃತಿ ಮಾನವನಿಗೆ ತನ್ನ ಬದುಕಿಗೆ ತಾನೇ ಒಡೆಯನಾಗಿ ಅದನ್ನು ತನಗೆ ಬೇಕಾದ ಹಾಗೆ ಮುನ್ನಡೆಸುವ ಆ ಸಾವಯವ ಸಾಮರ್ಥ್ಯವನ್ನು ಕೊಟ್ಟಿದೆ. ಅವನು ಕೇವಲ ಪ್ರಕೃತಿಯಲ್ಲಿನ ಒಂದು ಸೃಷ್ಟಿ ಮಾತ್ರವಾಗಿ ಉಳಿಯಬೇಕಿಲ್ಲ. ಅವನು ಸ್ವತಂತ್ರನಾಗಿದ್ದು ಆ ಸ್ವಾತಂತ್ರ್ಯವನ್ನು ಬಳಸಬಹುದು ಅನ್ನೋದೇ ವೇದಾಂತದ ಬೋಧನೆ. ವೇದಾಂತ ಸ್ವಾತಂತ್ರ್ಯದ ಅನುಭವವನ್ನು ಮಾನವನ ಅತ್ಯುನ್ನತ ಮಟ್ಟದ ಅಭಿವೃದ್ಧಿಗಾಗಿ ಬಳಸುವುದು. ಇದನ್ನೇ ಮುಕ್ತಿ ಅಂತ ಕರೆಯೋದು. ಮಾನವ ಸಮತೋಲನವನ್ನು ಹೇಗೆ ಸಾಧಿಸೋದು? ನಮಗೆ ಹುಟ್ಟಿದಾಗಲೇ ಸಿಕ್ಕಿರುವ ಮನೋದೈಹಿಕ ಶಕ್ತಿಯ ಪೊಟ್ಟಣವನ್ನು ಹೇಗೆ ನಿರ್ವಹಿಸೋದು? ಹೇಗೆ ಅದನ್ನು ಅಭಿವೃದ್ಧಿಪಡಿಸೋದು? ಹೇಗೆ ವಿಕಸಿಸುವುದು? ಹೇಗೆ ಅದರೊಳಗಿನ ಸಾರವನ್ನು ಹೊರತರೋದು? ಯಾರದನ್ನು ಮಾಡಬೇಕು? ನಾವೇ ಮಾಡಬೇಕು. ಇತರರು ಸಹಾಯ ಮಾಡಬಹುದು ಅಷ್ಟೆ. ಆದರೆ ಕೆಲಸದ ಶ್ರಮ ನಾವೇ ಪಡಬೇಕು. ಒಂದು ಗಾದೆ ಹೀಗೆ ಹೇಳುತ್ತೆ, ನೀವು ಕುದುರೆಯನ್ನ ನೀರಿನ ಬಳಿಗೆ ಕರೆದೊಯ್ಯಬಹುದೇ ಹೊರತು ಅದು ನೀರನ್ನು ಕುಡಿಯುವಂತೆ ಮಾಡಲಾರಿರಿ ಅಂತ. ಆದ್ರಿಂದ ವೇದಾಂತವು ಯಾವಾಗಲೂ ಇದನ್ನು ಒತ್ತಿ ಹೇಳುತ್ತೆ. ಚರಿತ್ರಹೀನನಾಗದೆ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳುವುದು ನಿಮ್ಮದೇ ಕೆಲಸ, ನಿಮ್ಮದೇ ಬಾಧ್ಯತೆ. ಬೇರೆಯವರಿಗೆ ಅದನ್ನು ಬಿಡುವಂತಿಲ್ಲ. ಸಹಾಯ ಬೇರೆಯವರಿಂದ ತೆಗೆದುಕೊಳ್ಳಿ, ಆದರೆ ಅದು ನಿಮ್ಮದೇ ಕೆಲಸ.